ಚಿಂತಾಮಣಿಯಲ್ಲಿ ಅದ್ದೂರಿ ಕಾರ್ಮಿಕ ದಿನಾಚರಣೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾರ್ಮಿಕರ ಬೃಹತ್ ಮೆರವಣಿಗೆ. ಕಾರ್ಮಿಕರ 8 ಗಂಟೆ ಕೆಲಸದ ಹಕ್ಕಿಗಾಗಿ ನಡೆದ ಹೋರಾಟದ ಇತಿಹಾಸ ಸ್ಮರಿಸಿದ ಮೊಹಮ್ಮದ್ ಬೇಗ್. ಚಿಂತಾಮಣಿ ನಗರದಲ್ಲಿ ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯ ಟೈಲ್ಸ್ ಮತ್ತು ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರು ಪಾಲ್ಗೊಂಡು ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಈ ಬೃಹತ್ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತು. ಮೆರವಣಿಗೆಯ ಮುಂಚೂಣಿಯಲ್ಲಿ ಡೋಲು ಬಾರಿಸುವ ತಂಡಗಳು ಇದ್ದು ಹಬ್ಬದ ವಾತಾವರಣ ನಿರ್ಮಿಸಿದ್ದವು. ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಮತ್ತು ಎಲ್ಲಾ ಕೂಲಿ ಕಾರ್ಮಿಕರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಮೆರವಣಿಗೆಯುದ್ದಕ್ಕೂ ಮೊಳಗಿದವು. ನಂತರ ಚಿಂತಾಮಣಿ ನಗರದ ಊರಿನ ಮುಂದೆ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಮೊಹಮ್ಮದ್ ಬೇಗ್ ರವರು ಮಾತನಾಡಿ 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ ಮತ್ತು 8 ಗಂಟೆ ವೈಯಕ್ತಿಕ ಜೀವನಕ್ಕಾಗಿ ಮೀಸಲಿಡಬೇಕು ಎಂಬುದು ಈ ದಿನಾಚರಣೆಯ ಮೂಲ ಆಶಯವಾಗಿದೆ ಎಂದು ತಿಳಿಸಿದರು. 19ನೇ ಶತಮಾನದಲ್ಲಿ ಕಾರ್ಮಿಕರು ಈ ನ್ಯಾಯಯುತ ಬೇಡಿಕೆಗಳಿಗಾಗಿ ಶಾಂತಿಯುತ ಪ್ರತಿಭಟನೆ ಆರಂಭಿಸಿದರು. ಮೇ 1 ರಿಂದ ಆರಂಭವಾದ ಈ ಪ್ರತಿಭಟನೆಯು ಮೇ 4 ರಂದು ನಡೆದ ದೌರ್ಜನ್ಯದ ಘಟನೆಯಲ್ಲಿ ಹಲವು ಕಾರ್ಮಿಕರ ಬಲಿದಾನಕ್ಕೆ ಸಾಕ್ಷಿಯಾಯಿತು ಎಂದು ಅವರು ಸ್ಮರಿಸಿದರು. 1889 ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಕಾರ್ಮಿಕ ನಾಯಕರ ಸಭೆಯಲ್ಲಿ ಮೇ 1ನೇ ತಾರೀಖನ್ನು ಕಾರ್ಮಿಕ ದಿನಾಚರಣೆ ಎಂದು ಘೋಷಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಈ ದಿನವನ್ನು ಕಾರ್ಮಿಕರ ಗೌರವಾರ್ಥವಾಗಿ ಆಚರಿಸಲಾಗುತ್ತಿದೆ ಎಂದು ಬೇಗ್ ವಿವರಿಸಿದರು. ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು ಮತ್ತು ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಕರೆ ನೀಡಿದರು. ಸಂಘಟನೆ, ಶಕ್ತಿ ಮತ್ತು ಹೋರಾಟ ಈ 3 ತತ್ವಗಳನ್ನು ಅಳವಡಿಸಿಕೊಂಡರೆ ಕಾರ್ಮಿಕರ ಅಭಿವೃದ್ಧಿ ಸಾಧ್ಯ ಎಂದು ಹಿರಿಯ ವಕೀಲರಾದ ಮಂಜುನಾಥ್ ರೆಡ್ಡಿ ಅವರು ಪ್ರತಿಪಾದಿಸಿದರು. ಕಾರ್ಮಿಕರು ಚದುರಿ ಹೋಗದೆ ಒಂದುಗೂಡಬೇಕು. ಸಂಘಟಿತ ಶಕ್ತಿಯಿದ್ದಾಗ ಮಾತ್ರ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಸಾಧ್ಯ. ಅಂತಹ ಸಂದರ್ಭದಲ್ಲಿ ನಾವೇ ಯಾರ ಬಳಿಗೂ ಹೋಗುವ ಅಗತ್ಯವಿರುವುದಿಲ್ಲ, ಬದಲಾಗಿ ನಮ್ಮ ಅವಶ್ಯಕತೆ ಇರುವವರೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಎಂದು ಅವರು ತಿಳಿಸಿದರು. ಪ್ರಸ್ತುತ ಚಿಂತಾಮಣಿ ತಾಲ್ಲೂಕಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಮಿಕರು ಸಂಘಟಿತರಾದರೆ ಕುಟುಂಬದ ಸದಸ್ಯರನ್ನು ಸೇರಿ ಸುಮಾರು 10,000 ಜನರ ಬೃಹತ್ ಶಕ್ತಿಯಾಗಿ ಹೊರಹೊಮ್ಮಬಹುದು. ಇದು ರಾಜಕೀಯ ಮತ್ತು ಸಾಮಾಜಿಕವಾಗಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ. ರಾಮಾಯಣದ ಪ್ರಸಂಗವನ್ನು ಉಲ್ಲೇಖಿಸಿದ ಅವರು, ಬಲಿಷ್ಠನಾದ ಶ್ರೀರಾಮನು ಸಹ ಆಂಜನೇಯನ ಸಹಾಯವನ್ನು ಕೋರಿದ್ದನು. ಅಂದರೆ ಶಕ್ತಿಯಿದ್ದವರು ಕೂಡ ಸಂಘಟಿತರ ನೆರವು ಪಡೆಯುತ್ತಾರೆ ಎಂಬುದನ್ನು ಮರೆಯಬಾರದು ಎಂದರು. ಕಾರ್ಯಕ್ರಮದ ನಂತರ ಕಾರ್ಮಿಕರ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿದಲ್ಲದೆ ಕಾರ್ಮಿಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಟೈಲ್ಸ್ ಮತ್ತು ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಜಗದೀಶ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಮೋಹನ್ ಎಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧನಂಜಯಾಚಾರಿ, ಖಜಾಂಚಿ ಉದಯ ಸಿಂಗ್, ಸಹಕಾರ್ಯದರ್ಶಿ ಅಬ್ದುಲ್ ಕಲೀಂ, ಸಂಚಾಲಕರಾದ ರಘು ಎಸ್, ಶ್ರೀನಿವಾಸ್, ಗಂಗರಾಜು, ವೆಂಕಟರಾಮರೆಡ್ಡಿ, ಬ್ರಹ್ಮಚಾರಿ, ಮಾಜಿ ನಗರಸಭಾ ಸದಸ್ಯರಾದ ದೇವಲಂ ಶಂಕರ್, ರವಿಕುಮಾರ್, ಮಂಜುನಾಥ್ ರೆಡ್ಡಿ, ಇಂತಿಯಾಜ್ ಪಾಷಾ, ತಾಲೂಕು ಅಧ್ಯಕ್ಷರಾದ ಸಾದಿಕ್ ಪಾಷಾ, ನಯಾಜ್ ಪಾಷಾ, ಚಲಪತಿ, ಅಶೋಕ್, ಸುರೇಶ್, ಶಿವರಾಮ್, ನಾಗರಾಜ್, ರೆಹಮಾನ್, ಮುಜಾಹಿದ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು. ಅದು ಸೇರಿದ ನಂತರ ಅಲ್ಲಿ ಒಂದು ಡಿಸೈಡ್ ಮಾಡ್ತಾರೆ, ಮೇ 1ನೇ ತಾರೀಕನ್ನ ಕಾರ್ಮಿಕ ದಿನಾಚರಣೆ ಮಾಡೋಣ, ಮತ್ತೆ ಕಾರ್ಮಿಕರಿಗೆ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ ಮತ್ತು 8 ತಾಸು ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅಂದಿನಿಂದ ಇಲ್ಲಿವರೆಗೂ ಕೂಡ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಸೊ ಬಸವಣ್ಣನವರೊಂದು ಮಾತನ್ನು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಸೊ ನನಗನ್ಸುತ್ತೆ ಆ ಒಂದು ಕಾಯಕವನ್ನ ಶ್ರದ್ಧೆಯಿಂದ, ಪರಿಪೂರ್ಣತೆಯಿಂದ, ಗೌರವದಿಂದ ಬೆವರಿನ ಹನಿಯನ್ನು ತಿಳಿಸಿ ಪ್ರತಿದಿನ ಕೆಲಸ ಮಾಡುವಂತಹ ಕಾರ್ಮಿಕರೇ ನಿಜವಾದ ಕೈಲಾಸವನ್ನು ನೋಡ್ತಾ ಇದ್ದಾರೆ. ಸೊ ಅಂತಹ ಕಾರ್ಮಿಕರ, ಅಂತಹ ಒಂದು ಶ್ರಮಿಕರ ಒಂದು ಕೆಲಸವನ್ನು ಮಾಡಲು ನನ್ನಂತವನನ್ನು ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಕೂಡ ದೇವರಲ್ಲಿ ಪುಣ್ಯವಂತನಾಗಿದ್ದೇನೆ ಅಂತೇಳಿ ತಿಳ್ಕೊಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತನಾಡುವ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಯಾರು ನೈಜವಾಗಿದ್ದೀರಿ ಅವೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನು ನೈಜವಾಗಿಯೇ ಮಾಡಿ. ಯಾರು ಕೂಡ ಬೋಗಸ್ ಅಪ್ಲಿಕೇಶನ್ ಗಳನ್ನು ಹಾಕಕ್ಕೆ ಹೋಗ್ಬೇಡಿ. ಯಾವ ಒಂದು ಸಹಾಯ ಸಿಗುತ್ತೆ, ಒಂದು ದುಡ್ಡು ಬರುತ್ತೆ ಅಂತೇಳಿ ಆಸೆ ಪಟ್ಟು ಸರ್ಕಾರದ ಕೆಂಗಣಿಗೆ ಗುರಿಯಾಗುವಂತಹ ಕೆಲಸಗಳನ್ನ ಮಾಡಬೇಡಿ. ಸೊ ಇದೊಂದು ಶಿಕ್ಷಣ ಅಪರಾಧ ಆಗುತ್ತೆ. ಸೊ ಅದಕ್ಕಾಗಿ ಕಾರ್ಮಿಕ ಇಲಾಖೆಯಿಂದ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಸೊ ನಿಮ್ಮೆಲ್ಲರ ಹಬ್ಬ. ಸೊ ಯಾವ ರೀತಿಯಾಗಿ ಕಾರ್ಮಿಕರ ದಿನಾಚರಣೆ ಆಚರಿಸಲಾಗ್ತಾ ಇದೆ, ಯಾವ ಒಂದು ದಿನ ಇದು ಮೇ 1ನೇ ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳಿ ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಗೊತ್ತಿಲ್ಲ ಅಂದ್ರೂ ಕೂಡ ನಾನು 1-2 ಅಂಶಗಳಲ್ಲಿ ಅದನ್ನು ಹೇಳ್ತೇನೆ. ಸೊ 1886ರಲ್ಲಿ ಅಮೆರಿಕದ ಯುಎಸ್ಗಳು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತಹ ಕೆಲಸ ಸ್ಥಳಗಳಲ್ಲಿ ಕಾರ್ಮಿಕರಿಗೆ ಮಾಡ್ತಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾರ್ಮಿಕರ ಆರೋಗ್ಯ ಕೆಟ್ಟೋಗುತ್ತೆ, ಕಾರ್ಮಿಕರು ತಮ್ಮ ಫ್ಯಾಮಿಲಿಗಳಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಸೇರಿ
ಇಲ್ಲ ಈ ರೀತಿ ಮಾಡಿದ್ರೆ ಆಗಲ್ಲ, ನಾವು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡ್ಬೇಕಂತೇಳಿ ದಿನದ 24 ಗಂಟೆಗಳನ್ನ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ, 8 ತಾಸು ತಮ್ಮ ವೈಯಕ್ತಿಕ ಜೀವನ ಅಂತೇಳಿ ಡಿಸೈಡ್ ಮಾಡಿ ಒಂದು ಸೂತ್ರವನ್ನ ತರುತ್ತದೆ. ಆ ಸೂತ್ರ 1ನೇ ತಾರೀಕು ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ 1ನೇ ತಾರೀಕು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ ನಂತರ ಮೇ 1ನೇ ತಾರೀಕು, ಮೇ 2ನೇ ತಾರೀಕು, ಮೇ 3ನೇ ತಾರೀಕು, ಮೇ 4ನೇ ತಾರೀಕಿನ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಸೊ ಮೇ 4ನೇ ತಾರೀಕು ಏನಾಗುತ್ತೆ, ಅಲ್ಲಿರುವಂತಹ ಕಾರ್ಖಾನೆ ಮಾಲೀಕರು, ಅಲ್ಲಿರುವಂತಹ ಫ್ಯಾಕ್ಟರಿ ಮಾಲೀಕರು ಏನ್ ಮಾಡ್ತಾರೆ, ಶಾಂತಿಯುತವಾಗಿರುವಂತಹ ಬಹಳಷ್ಟು ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ದೀವಿ. ಅದು ಶೈಕ್ಷಣಿಕ ಧನಾಸಹಾಯ ಆಗಿರ್ಬೋದು, ವೈದ್ಯಕೀಯ ಧನಾಸಹಾಯ ಆಗಿರ್ಬೋದು, ಮದುವೆಯ ಧನಾಸಹಾಯ ಆಗಿರ್ಬೋದು, ಹೆರಿಗೆ ಧನಾಸಹಾಯ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ನಾರಾಯಣ ಸ್ವಾಮಿ ಸರ್ ಹೇಳಿದ ಹಾಗೆ ಬಹಳಷ್ಟು ಬೋಗಸ್ ಕಾರ್ಡ್ಗಳಾಗ್ತಾ ಇದ್ದಾವೆ. ಬಹಳಷ್ಟು ಬೋಗಸ್ ಕಾರ್ಡ್ಗಳಾಗ್ತಾ ಇದ್ರಿಂದ ಸರ್ಕಾರ ಕೊಡುತ್ತಿರುವಂತಹ ಫಲಾನುಭವಿಗಳು ಏನಿದ್ದಾರೆ ಅದು ವಂಚಿತರಾಗ್ತಾ ಇದ್ದಾರೆ. ಅರ್ಹ ಫಲಾನುಭವಿಗಳು ಏನಿದ್ದಾರೆ ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಅಂತಹ ಕಾರ್ಮಿಕರಿದ್ದಾರೆ, ಬೋಗಸ್ ಕಾರ್ಡ್ಗಳಿದ್ದಾವೆ, ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ರಿಜೆಕ್ಟ್ ಮಾಡುವಂತಹ ಕೆಲಸ ನಮ್ಮೆಲ್ಲದಾಗಿದೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಯಾರು ಅರ್ಹ ಫಲಾನುಭವಿಗಳಿದ್ದಾರಲ್ಲ ತಾವು ಮುಂದಕ್ಕೆ ಬಂದು ತಮ್ಮ ಕೆಲಸದ ಏನು, ತಮ್ಮ ಯಾವ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದೀರಿ, ಆ ಎಲ್ಲಾ ಕೆಲಸದ ಒಂದು ಡೀಟೇಲ್ಸ್ ಅನ್ನ ನಿಮ್ಮ ಸಂಘಕ್ಕೆ ಕೊಟ್ರೆ, ಆ ಸಂಘದಿಂದ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಕಡೆಯಿಂದ KSK ಬರುತ್ತೆ, ಕಾರ್ಮಿಕ ಸೇವಾ ಕೇಂದ್ರ ಅಂತೇಳಿ. ಆಯವರು ಏನ್ ಮಾಡ್ತಾರೆ, ನಿಮ್ಮ ರಿವೆರಿಫೈ ಮಾಡ್ತಾರೆ, ತಾವು ನೈಜ ಕಾರ್ಮಿಕರು ಅಲ್ಲವೇ ಅಥವಾ ಇದರಲ್ಲಿ ಇಲ್ಲ ಅಂತ ಹೇಳಿ. ಸೊ ನೀವು ಆ ಒಂದು ರಿವೆರಿಫೈ ಮಾಡಿದಾಗ ನೀವು ನೈಜ ಕಾರ್ಮಿಕರ ಅಲ್ಲ ಅಂತೇಳಿ ಗೊತ್ತಾದಾಗ ನಿಮ್ಮ ಅರ್ಜಿ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಅರ್ಹ ಕಾರ್ಮಿಕರಿದ್ರೂ ಕೂಡ ರಿಜೆಕ್ಟ್ ಆದ್ರೆ ನಿಮ್ಗೆ ಅಪೀಲ್ ಹೋಗುವಂತಹ ಅವಕಾಶಗಳಿದ್ದಾವೆ. ಸೊ ಅಪೀಲ್ ಹೋದ್ಮೇಲೆ ನಾನು ಜಿಲ್ಲಾ ಕಾರ್ಮಿಕ ಕ್ಷೇತ್ರ ನಿರೀಕ್ಷಕರಾಗಿ ನಾನು ಬರ್ತೀನಿ ರಿವೆರಿಫೈ ಮಾಡೋಕೆ, ತಾವು ನೈಜ ಕಾರ್ಮಿಕರು ಇದ್ರಿಲ್ಲ ಅಂತ ಹೇಳಿ. ನಂಗೇನಾದ್ರೂ ತಾವು ನೈಜ ಕಾರ್ಮಿಕರಂತ ಕಂಡು ಬಂದ್ರೆ ನಾನು ಹೋಗಿ ಅಲ್ಲಿ ನಿಮ್ಮ ಪರವಾಗಿ ಮಾತಾಡಬಹುದು, ಹೌದು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸೊ ನಾನು ನೋಡಿದ್ದೀನಿ, ಖುದ್ದಾಗಿ ಮಹಜರ್ ಮಾಡಿದಾಗ ಈ ರೀತಿಯಾದಂತಹ ಅಂಶಗಳು ಕಂಡು ಬಂದಿದ್ದಾವೆ ಅಂತ ಹೇಳಿ ಎಲ್ಲ ಸಹ ನಾವೆಲ್ಲ ಒಗ್ಗಟ್ಟಾಗಿ ಅದನ್ನ ಐಡೆಂಟಿಫೈ ಮಾಡಿಕೊಂಡು ಯಾರಿಗಾದ್ರೂ ಕಾರ್ಮಿಕರು ಕೆಲಸ ಮಾಡುವಾಗ ಏನಾದ್ರೂ ಅಪಾಯ ಆಯ್ತು ಅಂದ್ರೆ ಅದರಿಂದ ನಮಗೆ ಗೌರ್ಮೆಂಟ್ ಇಂದ ಬರೋ ಸವಲತ್ತುಗಳು ನಿಂತೋಗ್ತದೆ. ಆದ ಕಾರಣದಿಂದ ನಾವು ದಯವಿಟ್ಟು ನಾವು ಐಡೆಂಟಿ ಕಾರ್ಡ್ನ ನಾವು ರಿನ್ಯೂವಲ್ ಮಾಡಿಸ್ಬೇಕು. ನಮ್ಮ ನಾಯನ್ಸಲ್ಲಿ ಹೇಳಿದಂಗೆ ವರ್ಷಕ್ಕೊಂದ್ಸಲಿ 3 ವರ್ಷಕ್ಕಿಂತಂತೆ ವರ್ಷಕ್ಕೊಂದ್ಸಲಿ ಮಾಡಬೇಕು. ಆಮೇಲೆ ನಾವು ಒಂದುಗೂಡು ಏನಾದರೂ ತೊಂದರೆ ಆಯಿತು, ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವರಿಗೆ ತೊಂದರೆಗಳಾಗ್ತದೆ, ಏನೋ ಬಿದ್ದೋಗೋದು, ಇನ್ನೊಂದು ಪೆಟ್ಟಾಗ್ತದೆ. ಆ ಪೆಟ್ಟಾದಾಗ ಅವ್ರ ಹತ್ರ ಏನು ಆ ಕಾರ್ಡ್ ಇಲ್ಲದೆ ಇರೋವಾಗ ಏನು ಕೆಲಸಕ್ಕೆ ಬರಲ್ಲ, ಗೌರ್ಮೆಂಟಿಂದ ಏನು ಕೆಲಸ ಆಗ್ತಿರ್ಲಿಲ್ಲ, ಏನೂ ಆಗಲ್ಲ, ಅವ್ರು ಕೂಡ ಸಹಾಯ ಮಾಡೋಕ್ಕಾಗಲ್ಲ. ನಾವು ಅತಿ ಮುಖ್ಯವಾಗಿ ನಮ್ಮ ಕಾರ್ಮಿಕರಲ್ಲಿ ಕುಡಿಯೋ ಅಭ್ಯಾಸ ಇರ್ತದೆ, ಅಂಥವ್ರಿಗೆ ಏನು ಬೇಡ ಅದೇನು ಮಾಡಿಸೋದು ಅದೇನು ಅಂತ ಹೇಳ್ತಾರೆ. ದಯವಿಟ್ಟು ಅವ್ರು ನಾವು ತಿಳಿದವರು ಕಂಪಲ್ಸರಿ ಹೇಳ್ಬೇಕು, ಏನಂತ ಐಡೆಂಟಿ ಕಾರ್ಡ್ ರಿನ್ಯೂ ಮಾಡಬೇಕು. ಆ ಗೌರ್ಮೆಂಟಿಂದ ಏನು ಸೌಲಭ್ಯಗಳು ಬರ್ತದೆ ಅಂತ ನಾವು ಕೊಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ನಾನು ಸಹ ಹೇಳಿದಂಗೆ ಮಕ್ಕಳಿಗೆ ಏನೇನು ಅದರಿಂದ ಅನುಕೂಲ ಆಗ್ತದೆ, ಮದುವೆಗಳಾಗಿರ್ಬೋದು, ಆಮೇಲೆ ಅವರಿಗೆ ಇರ್ಬೋದು, ಮುಂದೆ ಅವೆಲ್ಲ ಸೌಲಭ್ಯಗಳಿದ್ದಾವೆ, ಅವೆಲ್ಲ ನಾವು ಪಡ್ಕೋಬೇಕಂತ ಹೇಳ್ದ. ಹಿಂದೆ ನಾನ್ಸೆಮ್ ಅವ್ರ ತಂದೆಯವರಿದ್ರು, ಈಗ ಗೌರ್ಮೆಂಟಿಂದ ನಾನ್ಸೆಮ್ ತಂದೆಯವರು ಅಪ್ಕಣ್ಣ ಅಂತ ಇದ್ರು. ಈ ಭಾಗದಲ್ಲಿ ಇಡೀ ಚಿಂತಾಮಣಿ ತಾಲೂಕೆಲ್ಲ ಅವರೇ ಸಂಘ ಮಾಡಿ ಸುಮಾರು 500-600 ಜನ ಸೇರ್ತಾ ಇದ್ರು ಆಗಿನ ಕಾಲದಲ್ಲಿ. ಅವರೇ ದುಡ್ಡು ಇರ್ತಿರ್ಲಿಲ್ಲ ಅವ್ರ ಹತ್ರ, ಅವರೇ ಸಂಘಗಳು ಫಂಡ್ ಹಾಕೊಂಡು ಯಾರಾದ್ರೂ ಬಿದ್ದರೆ ಕಷ್ಟ ಆದರೆ ಅವ್ರ ಬಡವರಿದ್ರೆ ಅವ್ರ ಕಾಸು ಕೊಟ್ಟು ಒಂದು ಸಂಘದಲ್ಲಿ ಏನಾದ್ರು ತೊಂದರೆ ಆದರೆ ಅವ್ರು ನಿಂತ್ಕೊಂಡು ಸುಮಾರು ಸಂಘಟನೆ ಇತ್ತು. ಈ ಕಂಪ್ಲೀಟ್ ಒಂದು ಮಾತಾಡಿದ್ರೆ CPM ಅಂತ ಮಾತಾಡ್ಕೊಂಡು ಅವ್ರೊಂದು ಸಂಘ ಮಾಡಿಕೊಂಡು ಎಲ್ಲರಿಗೂ ಜನಗಳು ಸಹಾಯ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ನಾವು ಈಗ ಏನು ಬರ್ತದೆ ಗೌರ್ಮೆಂಟ್ ಇಂದ ಬರುವಂತ ಈ ಕಾರ್ಮಿಕರಿಗೆ ಬರುವಂತ ಏನ್ ಮಾಡ್ತಾ ಅದನ್ನ ತೆಗೆದುಕೋಬೇಕಂತ ಹೇಳ್ತಾ ನಾವು ಮಾತಾಡಿದ್ದವರಿಗೆ ಕೃತಜ್ಞ ಹೇಳ್ತಾ ನಾವು ಸೇರಿರೋದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸೇರಿದ್ದೀವಿ. ನಾವು ಈ ಐಡೆಂಟಿ ಕಾರ್ಡ್ಸ್ ಇದಾವಲ್ಲ, ಗೌರ್ಮೆಂಟ್ ಇಂದ ಏನೇನು ಸೌಲಭ್ಯಗಳು ಬರ್ತದೆ ಅದನ್ನ ನಾವೆಲ್ಲ ಸಂಘದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ಆ ಕಾರ್ಡ್ ನಾವು ಸೇರಿರೋದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸೇರಿದ್ದೀವಿ. ನಾವು ಈ ಐಡೆಂಟಿ ಕಾರ್ಡ್ಸ್ ಇದಾವಲ್ಲ, ಗೌರ್ಮೆಂಟ್ ಇಂದ ಏನೇನು ಸೌಲಭ್ಯಗಳು ಬರ್ತದೆ ಅದನ್ನ ನಾವೆಲ್ಲ ಸಂಘದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ಆ ಕಾರ್ಡ್ ಏನಪ್ಪ ಅಂತ ಹೇಳಿದ್ರೆ, ನೀವು ಕಾರ್ಮಿಕರು ಎಲ್ಲಿದ್ರೆ ಅಲ್ಲೇ ಬಂದು ಅವರು ಮಾಜರ್ ಮಾಡಿ ನಿಮ್ಮನ್ನ ನೀವು ನಿಜವಾದ ಕಾರ್ಮಿಕನ ಅಲ್ವಾ ಅಂತ ಗೊತ್ತುಪಡಿಸಿ ಆಮೇಲೆ ನಿಮ್ಮ ಕಾರ್ಡನ್ನ ರಿನ್ಯೂವಲ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ದಿನಗಳಲ್ಲಿ ತುಂಬಾ ಹೆಚ್ಚಿನದಾಗಿ ಒಂದು ಕಾರ್ಡುಗಳು ಬೇರೆಯವರೆಲ್ಲ ಕಟ್ಟಡ ಕಾರ್ಮಿಕರು ಅಲ್ದಿರೋರೆಲ್ಲ ಕಾರ್ಡುಗಳು ಮಾಡಿಸ್ಕೊತಾ ಇದ್ದಾರೆ. ಹಾಗಾಗಿ ನೀವು ಎಚ್ಚೆತ್ಕೋಬೇಕು, ನೀವು ಹೇಳ್ಬೇಕು, ನಮ್ಗೆ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ನಾವು
ನಮ್ಮ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡ್ಬೇಕಾದ್ರೆ ಹೇಳ್ತಾನೆ, ಅಣ್ಣ ನಾನು ನಿಜವಾದ ಕಾರ್ಮಿಕನೇ ಅಣ್ಣ, ನೀವು ಬಂದು ನೋಡಿ ಅಂತ ಹೇಳ್ತಾರೆ. ನಾವು ಮಾಡ್ಬಿಡ್ತೀವಿ. ಅಲ್ಲಿ KSK ಅವ್ರು ಬಂದು ನಿಮ್ಮನ್ನ ಒಂದು ಮಾಜಾರ್ ಮಾಡಿದಾಗ ನೀವು ಸಿಕ್ಕಾಕೊಂತೀರ. ಆವಾಗ ಏನ್ ಹೇಳ್ತಾರೆ, ನಮ್ಮ ಮೇಲೆ ಆಪತ್ತು ಹೊಡ್ತಾರೆ. ಸಂಘ ಸಮಸ್ಯೆಗಳವರು ಸರಿ ಇಲ್ಲ, ಸಂಘ ಸಮಸ್ಯೆಗಳವರು ಮಾಡ್ಬಿಟ್ಟಿದ್ದಾರೆ ಅಂತ ನಾವು ಖುದ್ದ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವೇ ಖುದ್ದ ಪರಿಶೀಲನೆ ಮಾಡ್ತೀವಿ. ಇನ್ನು ಸೌಲಭ್ಯಗಳಪ್ಪ ಅಂತ ಹೇಳಿದ್ರೆ ಎಲ್ಲ ಕಾರ್ಮಿಕರಿಗೂ ಧನಸಹಾಯ ಬರ್ತಾ ಇದೆ. ಆಲ್ರೆಡಿ ನನಗೆ ಗೊತ್ತಿದ್ದಂಗೆ ನಾನು ಒಂದು ಸರಿಸುಮಾರು ನನ್ನ ಒಂದು ಸಂಘದಲ್ಲಿ ಸುಮಾರು ಜನರಿಗೆ ಸ್ಕಾಲರ್ಶಿಪ್ ಅನ್ನು ಮಾಡ್ಕೊಟ್ಟಿರ್ತೇನೆ. ಹಾಗೂ ಮದುವೆ ಧನಸಹಾಯಗಳನ್ನು ಮಾಡ್ಕೊಂಡಿದ್ದೀನಿ, ಮೆಡಿಕಲ್ ಬಿಲ್ಗಳನ್ನು ಮಾಡ್ಕೊಟ್ಟಿದ್ದೀನಿ. ಈಗಾಗಲೇ ಸುಮಾರು ಹುಡುಗರಿಗೆ ನಾನು ಮೆಡಿಕಲ್ ಬಿಲ್ ಮಾಡ್ಕೊಟ್ಟಿದ್ದೀನಿ. ಅದೇ ತರ ನನಗೆ ಏನೇ ಕಷ್ಟ ಅಂತ ಬಂದ್ರು ಕಾರ್ಮಿಕರ ಪರವಾಗಿ ನಿಂತು ನಾನು ಮುಂದೆ ನಿಂತು ಒಂದು ಕಾರ್ಮಿಕರ ಕೆಲಸವನ್ನ ಮಾಡ್ಕೊಡಕ್ಕೆ ನಾನು ಸಿದ್ಧ. ಯಾವತ್ತು ನೀವು ಬಂದ್ರು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಾನು ತೆಗಿತೀನಿ. ಕಾರ್ಮಿಕರಿಗೆ ನನಗೆ ಹಿಂಗಾಗಿದೆ ಅಂತ ಹೇಳಿದ್ರೆ ನಾನೇ ಖುದ್ದ ಹೋಗಿ ಡಿಸ್ಟ್ರಿಕ್ಟ್ LO ಆಫೀಸಲ್ಲಿ ಕೂತ್ಕೊಂಡು ಮಾತಾಡುವಂತ ಇದನ್ನು ಮಾಡಿದ್ದೀನಿ. ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಒಂದು ನೀತಿ ನೋಡಿದ್ರೆ ಹೆಡ್ಲಾಂಗು, ಇವಾಗ ನಾವೇ ಏನೋ ಒಂದು ಕಾರ್ಯಕ್ರಮ ಇದು ಕೇಳಕ್ ಹೋದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮೇಲೇನೆ ಒಂದು ಕೇಸ್ ಹಾಕಕ್ಕೆ ಇದು ಮಾಡ್ತಾರೆ. ಆ ರೀತಿ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರು ರಿಲೀವ್ ಆಗಿದ್ದಾರೆ. ದಯವಿಟ್ಟು ನಮ್ಗೆ ಮುಂಚೆ ಬೇರೆಯವರು ಬಂದು ಹೊಸ ಇದನ್ನ ಚೆನ್ನಾಗಿ ಕಾರ್ಮಿಕರಿಗೆ ಅವ್ರ ಜೊತೆಯಲ್ಲಿ ಬೆರೆತು ಕಾರ್ಮಿಕರ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅಂತ ಹೇಳ್ತಾ, ಹಾಗೂ ಕಾರ್ಮಿಕರು ಎಲ್ಲರೂ ಬಂದಿದ್ದೀರಾ, ಶಾಂತಿಯುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಮಗೂ ಸಂತೋಷ. ಹಾಗೂ ಮುಂದೆ ಏನೇ ನಿಮಗೆ ಸಂಘದ ವತಿಯಿಂದ ಆಗ್ಲಿ ಅಲ್ಲ ಇಲಾಖೆ ವತಿಯಿಂದ ಆಗ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾನು ಕೊಡ್ಸಕ್ಕೆ ಸದಾ ಸಿದ್ಧದಿದ್ದೀನಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಒಬ್ಬ ಮೋಹನ ಕಾರಣ ಆಗಲ್ಲ, ಒಬ್ಬ ನಾರಾಯಣ ಸ್ವಾಮಿ ಕಾರಣ ಆಗಲ್ಲ, ಸಂಘದ ಪದಾಧಿಕಾರಿಗಳು ಕಾರಣ ಆಗಲ್ಲ. ಒಂದು ಕಾರ್ಯಕ್ರಮ ಯಶಸ್ಸಿನ ಹಿಂದೆ ಸುಮಾರು ನಿಮ್ಮಂತವರ ಕಾರ್ಮಿಕರ ಹಾಗೂ ಸಂಘದ ಪದಾಧಿಕಾರಿಗಳ ಶಕ್ತಿ ಜಾಸ್ತಿ ಇರುತ್ತೆ. ನಾವು ಏನಕ್ಕೆ ಪ್ರತಿ ಸಭೆಗಳಲ್ಲಿ ನಿಮಗೆ ಈ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವ ಒಂದು 10 ಜನ ನಾವು ಮಾತ್ರ ಸಂಘಟನೆ ಕಟ್ಕೊಂಡು ನಾವು ಆ ಸಂಘಟನೆ ಮಾಡಿಕೊಂಡು ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡಬೇಕು, ಸಂಘಟನೆ ಕಟ್ಟಬೇಕು ಅಂದ್ರೆ ಅದು ಸುಲಭದ ವಿಚಾರ ಅಲ್ಲ. ನಿಮ್ಮಂತವರ ಎಲ್ಲರ ಸಹಕಾರ ಇರಬೇಕು, ಅತಿಥಿಗಳ ಸಹಕಾರ ಬೇಕು, ಪ್ರಾಯೋಜಕತ್ವ ಕೊಡುವಂತವ್ರ ಸಹಕಾರ ಬೇಕು, ಕೂಲಿ ಕಾರ್ಮಿಕರ ಸಹಕಾರ ಬೇಕು, ಕಾನೂನಾತ್ಮಕವಾಗಿ ಸಹಕಾರ ಬೇಕು. ಆ ಒಂದು ಎಲ್ಲರ ಸಹಕಾರ ತಗೊಂಡು ಇವತ್ತು ನಾವು ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸೋದಕ್ಕೆ ಇವತ್ತು ಈ ಒಂದು ಸಂಘಟನೆ ಕಟ್ಕೊಂಡು ಬಂದಿದ್ದೀವಿ. ಈ ಸಂಘಟನೆ ಕಟ್ಟಿದಾಗ ಸುಮಾರು ಕೈಗಳು, ಕಾಣದ ಕೈಗಳು ನಮಗೆ ಕೆಲಸ ಮಾಡಿದೆ, ರಿಜಿಸ್ಟರ್ ಮಾಡಬಾರ್ದು ಅಂತ. ಆದರೆ ದಯವಿಚ್ಚೆ ಹಾಗೂ ನಿಮ್ಮ ಸೇವೆ ಮಾಡಬೇಕು ಅನ್ನೋ ಒಂದು ನಮ್ಮ ಆಶೀರ್ವಾದ, ಆ ದೇವರ ಒಂದು ಆಶೀರ್ವಾದದಿಂದ ನಾವು ಬೆಂಗಳೂರು ಕಾರ್ಮಿಕರ ಭವನದಲ್ಲಿ ಹೋಗಿ ನಾವು ನೋಂದಾಯಿತ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಅದರ ಭಾಗವಾಗಿ ಇವತ್ತು ನಾವು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟೊಂದು ಅದ್ಭುತವಾದಂಥ ಕಾರ್ಯಕ್ರಮಗಳ ಮೂಡಿ ಬರೋದಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀವಿ. ಬಂಧುಗಳೇ, ಇವತ್ತು ನಾವು ಯಾವುದೇ ರೀತಿಯಾದಂಥ ಸರ್ಕಾರದ ಸೌಲಭ್ಯಗಳು ಪಡಿಬೇಕಂದ್ರೆ ಕೆಲವೊಂದು ಹಿಂದಿನ ವರ್ಷಗಳಲ್ಲಿ ಅದು ದಿನ ಕಳೆದಂತೆ ಮಾರ್ಪಾಟಾಗಿ ಇವತ್ತು ಕೆಲವೊಂದು ಯೋಜನೆಗಳು ಮೂಲೆ ಗುಂಪಾಗಿದೆ. ನಾವಿವತ್ತು ಈ ಸಂಘಗಳು ಕೇವಲ ಬೆರಳೆಣಿಕೆಯಷ್ಟು ಸಂಘಗಳನ್ನ ನಾವು ಕಟ್ಕೊಂಡು ಸುಮ್ಮನೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಯಶಸ್ವಿ ಆಗೋದಿಲ್ಲ. ಕೂಲಿ ಕಾರ್ಮಿಕರಿಗೆ ಆ ಒಂದು ಯೋಜನೆ ಸಿಗೋದಿಲ್ಲ. ನಾವು ಹೋರಾಟದ ಮುಖಾಂತರ ಇವತ್ತು ನಾವು ನಮ್ಮ ಹಕ್ಕನ್ನು ಪಡ್ಕೋಬೇಕಾಗಿದೆ. ಆ ಹೋರಾಟ ಯಾವ ರೀತಿ ಅಂದ್ರೆ, ನಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಕೊಡದಿದ್ದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಚರ್ಚೆ ಮಾಡಿ ಯಾವ ಸಂಘದಲ್ಲಿ ನಾವು ಗುರುತಿನ ಚೀಟಿ ಪಡೆದಿರ್ತೀವಿ ಆ ಒಂದು ಸಂಘದ ಅಧ್ಯಕ್ಷರ ಮುಖಾಂತರ ಕರ್ಕೊಂಡೋಗಿ ಆ ಒಂದು ಇಲಾಖೆಯಲ್ಲಿ ಪ್ರಶ್ನೆ ಮಾಡುವಂತ ವ್ಯವಸ್ಥೆ ತಮ್ಮಲ್ಲಿ ನಿರ್ಮಾಣ ಆಗಬೇಕು ಬಂಧುಗಳೇ. ಅದಕ್ಕೊಂದು ಕಾರಣ ಅವಾಗಲೇ ನಮ್ಮ ಅಧ್ಯಕ್ಷರಾದಂಥವರು ಹೇಳಿದ್ರು. ಸುಮಾರು ವರ್ಷಗಳಿಂದ 9 ವರ್ಷದಿಂದ ಇಲ್ಲಿ ನೆಲೆಗೊಂಡಿದ್ರು ಪಾಪ ಅಧಿಕಾರಿಗಳೊಬ್ರು. ಇವತ್ತು ಅವರು ಒಂದು ಬೇರೆ ಊರಿಗೆ ವರ್ಗಾವಣೆ ಆಗಿದೆ. ಅದು ಯಾಕೆ? ಯಾರೋ ಒಂದು ಇದು ಮಾಡಿಲ್ಲ, ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರಿಗೆ ದೊಡ್ಡ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟಿದ್ದೀವಿ. ಆ ಒಂದು ಯಶಸ್ಸೇ
ನಮ್ಮ ಸಂಘಕ್ಕೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ಬಂಧುಗಳೇ. ಅದೇ ರೀತಿ 2019ರಲ್ಲಿ ನಾವು ಈ ಸಂಘಟನೆ ಕಟ್ತೀವಿ. ಆವತ್ತು ತಾಲೂಕು ಮಟ್ಟದ ಸಂಘಟನೆ ಇದು. 2022-23ರಲ್ಲಿ ಇದು ರಾಜ್ಯದಾದ್ಯಂತ ಸಂಘಟನೆ ಆಗಿದೆ. ಜಿಲ್ಲೆಗಳಲ್ಲಿ ಇದು ವಿಸ್ತಾರ ಮಾಡಿದ್ದೀವಿ. 18 ತಾಲೂಕುಗಳಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಹೊಸಕೋಟೆ ಸುಮಾರು ತಾಲೂಕುಗಳಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಈ ಒಂದು ಸಂಘಟನೆಯನ್ನ ಬಲಪಡಿಸಿಕೊಂಡು ಇವತ್ತು ಕೂಲಿ ಕಾರ್ಮಿಕರಿಗೆ ನಾವು ಸರ್ಕಾರದಿಂದ ಬರುವಂತ ಸೌಲಭ್ಯಗಳಲ್ಲದೆ ನಮ್ಮ ಕೈಲಾದಂತ ಒಂದು ಸಹಾಯವನ್ನು ನೀಡ್ತಾ ಬಂದಿದ್ದೀವಿ ಬಂಧುಗಳೇ. ಅದೇ ರೀತಿ ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಏನೋ ಒಂದು ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿಕೊಂಡು ಮನೆಗೆ ಹೋಗ್ತೀರಾ, ಇಲ್ಲಿ ಬರುವಂತ ಕೂಲಿ ಕಾರ್ಮಿಕರಿಗೆ ಆ ಒಂದು ಮಕ್ಕಳು ಏನು ವಿದ್ಯಾರ್ಹತೆ ಪಡೆದಿರ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಒಂದು ನಮ್ಮ ಇದು ಶೈಕ್ಷಣಿಕ ಇದು ಭವಿಷ್ಯತ್ತು ರೂಪಿಸ್ಕೊಳ್ಳೋದಕ್ಕೆ ಅವ್ರಿಗೊಂದು ಇದು ಕೊಡೋದಕ್ಕೆ, ಶಕ್ತಿ ತುಂಬೋದಕ್ಕೆ ಕೆಲವೊಂದು ಬ್ಯಾಗ್ಗಳಾಗ್ಬೋದು, ಬುಕ್ಕುಗಳಾಗ್ಬೋದು, ಪೆನ್ಸಿಲ್ಗಳಾಗ್ಬೋದು, ನಮ್ಮ ಶಕ್ತಿ ಮಟ್ಟಿಗೆ ನಮ್ಮ ಸಂಘಟನೆಯ ಮುಖಾಂತರ ಏನೋ ನಮ್ಮ ಶಕ್ತಿ ಅನುಸಾರ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಾವೆಲ್ಲ ಒಂದೇ ಒಂದು ಮನ್ಸು ಮಾಡಬೇಕು. ಯಾರಿಗೆ ಗುರುತಿನ ಚೀಟಿ ಇಲ್ವೋ ಗುರುತಿನ ಚೀಟಿ ಪಡ್ಕೊಳ್ಳಿ ಅಂತ ತಮ್ಮ ಜೊತೆಯಲ್ಲಿರೋರಿಗೆ ಹೇಳಬೇಕು. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡೋದಕ್ಕೆ ಒಂದು ಕಾರಣ ಇದೆ. MG ರೋಡಿಂದ ಆ ಕಡೆ ಸುಮಾರು ಯಾರು ಕೂಲಿ ಕಾರ್ಮಿಕರಿಲ್ಲ, ಮಹಾ ಅಂದ್ರೆ ಒಂದು 500-600 ಜನ ಇರ್ತಾರೆ. ಇನ್ನೆಲ್ಲ ಈ ಕಡೆ ಇರುವಂತವರೇ ಕೂಲಿ ಕಾರ್ಮಿಕರು. ಸುಮಾರು ಈ ಕಡೆ ಎಷ್ಟು ಜನ ಇದ್ದಾರೋ ಈ ಕಡೆ ಎಲ್ಲ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಆದ್ದರಿಂದ ಕಾರ್ಡ್ಗಳು ಆಗ್ಬೇಕಾಗಿರೋದು ಎಷ್ಟೋ ಚಿಂತಾಮಣಿಯಲ್ಲಿ. ಆದ್ರೆ ಕೆಲವೊಂದು ಕೂಲಿ ಕಾರ್ಮಿಕರು ಹೋಗಿ ಎಲ್ಲೋ ಒಂದು ಸೈಬರಲ್ಲಿ ಕಾರ್ಡ್ ಮಾಡಿಸ್ಕೊಂತ ಇದಾರೆ. ಅಲ್ಲಿ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅಡಾಪ್ಟೇಷನ್ ಆಗಲ್ಲ, ಸರ್ಕಾರಕ್ಕೆ ನಿಮ್ಮ ದಾಖಲಾತಿಗಳು ಸಲ್ಲಲ್ಲ. ಎಲ್ಲಿ ನೋಂದಾಯಿತ ಆಗಿರುತ್ತೆ, ಎಲ್ಲಿ ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಅಂತ ಒಂದು ಸಂಘಗಳಲ್ಲಿ ನೋಂದಾಯಿತ ಕಾರ್ಡ್ ನಿಮ್ಗೆ ಬರುತ್ತೆ. ಆ ಕಾರ್ಡು ನಿಮಗೆ ಸೌಲಭ್ಯಗಳು ಸಿಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಬಂಧುಗಳೇ, ಇವತ್ತು ನಾವೇನು ಇಲ್ಲಿ ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಹೆಂಗೆ ರೂಪಿಸಬೇಕು ಅಂದ್ರೆ ಅದು ಹೋರಾಟದ ಮುಖಾಂತರ ಆಗಿರ್ಬೋದು, ಕಾರ್ಯಕ್ರಮದ ಮುಖಾಂತರ ಆಗಿರ್ಬೋದು, ಎಲ್ಲ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ನಮ್ಮ ಒಂದು ಸೇವಾ ಕಾರ್ಯಗಳು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಕೊನೆಯದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ ತಿಳಿಸ್ತಾ, ಇನ್ನು ನಮ್ಮ ವೇದಿಕೆಯ ಅಧ್ಯಕ್ಷರ ಭಾಷಣ ಇದೆ. ಆದ್ದರಿಂದ ನನಗೆ ಇದುವರೆಗೂ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೂ